ಅದೇ ಬಸ್ ಸ್ಟ್ಯಾಂಡಲ್ಲಿ ಇರೋಳನ್ನ ಕರ್ಕೊಬರಕ್ಕೆ ಇಷ್ಟೊತ್ತಾಗಬೇಕಾ? ನಮ್ಮ ಅಕ್ಕನಿಗೆ ಹೇಳ್ದೆ, ನಾನೇ ಬರ್ತೀನಿ ಕಣ್ಣಿ ಅಕ್ಕ, ಇಲ್ಲಾಂದ್ರೆ ಆಟ ಗಿಟ ಮಾಡ್ಕೊಂಡು ಕರ್ಕೊಬ, ಇನ್ನಷ್ಟು ದೂರ ನಡೆಸ್ಬೇಡ ಅಂತ. ಅದು ಏನು ಮಾಡ್ತಾ ಕೂತಿದ್ದೊಳಗೆ ಕಾಣೆ. ಆಮೇಲೆ ಜಿಪ್ನಿ ಅಂಗಡಕ್ಕೆ ಹೋಗಿ ಕೈಲಿ ಎಷ್ಟು ದೂರ ನಡ್ಸ್ಕೊ ಬಂದೊಳಗೆ ಏನೋ ಭಾರಿ ಸೋಕೆಗೆ ಸಾಕ್ಬಿಟ್ಟವ್ರು ಇಟ್ಟಿಲ್ಲಿ ಅಂತ ಚಂದೊಳ್ಳಿ ಹೇಳ ನಡ್ಸ್ಕೊ ಬಂದ್ಬಿಟ್ಟು ಕಾಲಕ್ಕಿಲ್ಲ ಇಂಥ ಕೈ ನೋವು ಬರ್ಸೋಳು ಏನೋ ಕಣೆಯ. ಫೋನ್ ಮಾಡಿ ಹೇಳಿನಿ ಅಷ್ಟು ಬಗೆಗೆ ಆಟ ಮಾಡ್ಕೊ ಕರ್ಕೊಬ ಅಂತ. ಹೋಗು ಬಸ್ ಬರ್ತದೆ, ಈಗ ಬಸ್ ಇರೋ ತಕ್ಷಣ ಕರ್ಕೊಬ ಅಂತ. ಬಸ್ ಬಂದಿದ್ದದು ಹಿಡುವು ಇಲ್ಲ ನಡ್ಸ್ಕೊಬತ್ತಾ ಕೂತಿದ್ದಳು. ಫೋನ್ ಮಾಡ್ರೆ ಫೋನ್ ತೆಗಿತಾ ಇಲ್ಲ. ಅದೊಂದು ಹೆಡ್ಡಿಕಂತ ತಕೋ ಫೋನ ಪರ್ಸೊಳಗೆ ತಗೊಂಡು ಸುಮ್ಮನೆ ನಿಂತ್ಕೊತದೆ. ಫೋನ್ ತೆಗಿಕಿಲ್ಲ, ಏನು ತೆಗಿಕಿಲ್ಲ. ಹೇಳಿದ್ರೆ ಹಿಂಗೆ ಅಂತಾಳಲ್ಲ ಸೊಸಿರ ಅಂತ ಅಂದ್ಬಿಟ್ಟು ಅದಕ್ಕೂ ಹಿಂಗೆ ಮಾತಾಡ್ತಾಳೆ. ಏನಾರು ಮಾಡ್ಕೊಳ್ಳಿ ತಾಳು, ಈಗ ತಟಪಟ್ನೆ ಹೋಗ್ಬಿಟ್ಟು ಏನಾರು ರೆಡಿ ಮಾಡೋದೆ ಬರ್ತದಲ್ಲವ. ನನ್ನ ಹೆಣ್ಣು ಇವತ್ತು ಸುಮ್ಮ ಅಯ್ಯೋ ನನಗಂತೂ ಖುಷಿ ಆಯ್ತದೆ. ಏನೋ ಹಾಲು ಕುಡ್ದಷ್ಟು ಖುಷಿ ಆಯ್ತದೆ. ಏನು ಸಿರಿ ಬಂದಂಗೆ ಆಗ್ಬಿಟ್ಟದೆ ನನಗಂತೂ. ನನ್ನ ಹೆಣ್ಣು ಬರ್ತದಲ್ಲ ನಮ್ಮ ಅಣ್ಣೆಣ್ಣು ಅಣ್ಣೆಣ್ಣು ಅಂತ ಕೂತೀನಿ. ತಮ್ಮ ಹೆಣ್ಣು ಬರ್ತಾಳಲ್ಲ ನಮ್ಮ ಮನೆ ಸೊಸೆ ಬಂದುಬಿಟ್ರೆ ಅಯ್ಯವ್ವ ಹಚ್ಕಟ ನೋಡ್ಕೋಬೇಕು. ಆಮೇಲೆ ನಮ್ಮ ತಮ್ಮನ ಮಗಳು ಬೇರೆಯೇ, ನನ್ನ ತಮ್ಮ ಒಂಚೂರು ಹೆಚ್ಚು ಕಡಿಮೆ ಇದ್ರೆ ಬಿಟ್ಟನೆ. ಅದು ಅಲ್ದನೆಯ ನವೀನ ಮದುವೆ ಬೇರೆ ಮಾಡ್ಕೊಳ್ಳೋದು ಅನ್ಕ ಬೇರೆ ಇವನಿ ಈ ಹಚ್ಕಟಾಗಿ ನೋಡ್ಕೊಳ್ಳೋದ. ನನ್ನ ತಮ್ಮನ ಮಗಳು ತಾನೇ ಏನು ಕಂಡವ್ರ ಅವ್ರನ್ನ ಚೆನ್ನಾಗಿ ಬೇಡ ಹಾಗೆ ಹಿಂಗೆ ಏನಕ್ಕೆ ಏನೋ ಒಂದು ಅಂದ್ರೂ ಮಾಡಿದ್ರು ನಾವೇ ಸೌರ್ಸ್ಕೋಬೇಕು. ಯಾತಕ್ಕೆ ನನ್ನ ತಮ್ಮನ ಮಗಳು ಅಲ್ವಾ, ಅದಕ್ಕೆ ಹೇಳ್ಬಿಡ್ತೀನಿ ನಮ್ಮ ಅಕ್ಕನಿಗೂ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣ್ಣೆ, ಏನಾರು ಒಂದ್ರು ತಲೆ ಕೆಡ್ಸ್ಕೊಬೇಡ, ಹೊಸ ಸೌರ್ಸ್ಕೊಂಡು ಹೋಗು. ನಮ್ಮ ಹೆಣ್ಣು ತಾನೆ, ನಮ್ಮ ಮನೆಯದು ತಮ್ಮ ಮನೆಯದು ನಾವೇ ಸೌರ್ಸ್ಕೋಬೇಕು. ಸುಮ್ಮನೆ ಕಂಡವರೆಲ್ಲ ಬಂದಾರ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನಿಮಗೆ ಸುಮ್ಮ ಚೆನ್ನಾಗಿದೆಯವ, ಏನು ಮಾಡ್ತಾಯಿದ್ದಿ? ನಿನ್ನೆ ದಾರಿ ನೋಡೋದೇ ಆಯ್ತು ಕಂತಕೋ. ದಾರಿ ನೋಡಿ ನೋಡಿ ನಮಗೂ ಸಾಕಾಗೋಯ್ತು. ಏನು ಮಾಡ್ತಿದ್ದೆ ನೀನು? ನೇ ಅಕ್ಕ ಎಷ್ಟಲ್ಲಿ ಫೋನ್ ಮಾಡೋದು ನಿನಗೆ? ಫೋನ್ ತೆಗಿಬೇಡ್ದ ನೀನು? ಅಯ್ಯೋ ಕೇಳಿಸ್ತಾನಿಲ್ಲ ಕಣ್ಮಗ, ಕೇಳು. ಸುಮ್ಮನೆ ಇಲ್ಲೇ ಅವಳಲ್ಲ ಒಂದ್ಸಲ ಕೇಳ್ತಾ ಕೇಳಿಲ್ಲ ಕಂತಕೋ. ಹೆಂಗಿದೆಯತೆ? ಚೆನ್ನಾಗಿದೆಯಾ? ಅಲ್ಲ ಎಷ್ಟು ದಿವಸ ಆಗಿತ್ತು ನೀನು ನೋಡ್ಬಿಟ್ಟು, ನೋಡೋಕೆ ಏನಾಗಿತ್ತು ಕಣಂತ. ನಿನ್ನುವೆ ಹೊಟ್ಟಿಗೂ ಬಂದಿಲ್ಲ ಏನೂ ಇಲ್ಲ. ಈ ಅತ್ತೆನವ್ರು ಬಂದಿತ್ತು ಒಂದು ದಿವಸ, ನೀನು ಬಂದೂ ಇಲ್ಲ ಏನೂ ಇಲ್ಲ. ಯಾಕತ್ತೆ ಸ್ವರ್ಗೋಗ್ಬಿಟ್ಟಿದ್ದಿ? ಭಾರಿ ಇದಾಗ್ಬಿಟ್ಟಿದೆಯಲ್ಲ, ಮೊದ್ಲಂಗಿಲ್ವಲ್ಲ ನೀನು. ಅಯ್ಯೋ ಏನೇನೋ ಆಗೋಗಿತ್ತಲ್ಲವ, ನಿಮಗೆ ಗೊತ್ತಲ್ಲ. ಅದಕ್ಕೆ ಕದ್ವಾ ನನಗಂತುವೆ ಮಗ, ನಿನ್ನ ನೋಡೋಕೆ ಏನಾಗ್ಬಿಟ್ಟಿತ್ತು ಕಣವ. ಎಷ್ಟೊತ್ತಿಗೆ ಸುಮ್ಮನೆ ನೋಡ್ದನು ನಂಗೆ ಆಗ್ಬಿಟ್ಟಿತ್ತು ನನಗಂತುವೆ. ಬಾ ಒಳಗೆ ಅಡುಗೆಗೆ ಮಾಡೀನಿ, ಹೊಚ್ಕರಾಗೆ ಕೈಗೆ ಕಾಲು ತೊಳ್ಕೊಂಡು ಒಟ್ಕೊಂಡು ಬಾ. ಅಯ್ಯೋ ನೀನು ನೋಡ್ಬಿಟ್ಟು ನನಗಂತುವೆ ಭಾರಿ ಖುಷಿ ಆಯಿತು ಕಣ್ಮಗ. ನೋಡ್ಬಿಟ್ಟು ಏನು ಆಸರಾಗೋಗದೆ. ಮೊದಲು ಹಿಡಿ ತೆಗಿಬೇಕು ಕರವರ ಸುಮ್ಮನಿಗೆ. ಅಯ್ಯೋ ನಾನು ಸೊಸೆಗೆ ಹಿಡಿ ತೆಗಿಬೇಕು. ಅಲ್ಲ ಎಷ್ಟು ದಿವಸ ಆಗಿತ್ತು ಕಂಡು. ಅಲ್ಲ ಏನು ಲಕ್ಷಣವಾಗಿದ್ದಾಳೆ ನೋಡು ನನ್ನ ಸೊಸೆ, ಭಾರಿ ಲಕ್ಷಣ ತಕೋ. ನನ್ನ ತಮ್ಮನಂಗೆ ನೋಡೋಕ್ಕೆ ನಮ್ಮ ತಮ್ಮನಂಗೆ ಕಾಣ್ತಾ ಕೂತಾವಳೆ. ನೇ ಅಕ್ಕ ಬ್ಯಾಗಿ ತಗ ಮಡ್ಗು ಬೈಲಿ ಸುಮ್ಮ ಬೈಲಿ ಬಾ ಕೂತ್ಕೋ ಬಾ. ಅವ್ವ ಎಲ್ಲ ಹೆಂಗಿದ್ದರು, ಅಪ್ಪ ಹೆಂಗಿದನು? ಎಲ್ಲ ಚೆನ್ನಾಗವ್ರೆ ಕಣತೆ. ನೀನು ಹೆಂಗಿದ್ದಿ? ಆಮೇಲೆ ಮಾವ ಹೆಂಗಿದ್ದದು? ನಂದಿನಿ ಚೆನ್ನಾಗಿದ್ದಾಳ? ನಂದಿನಿ ನವೀನ ಹೆಂಗಿದ್ದನು ಬಾವ? ಓಹೋ ನವೀನನ್ನ ಚೆನ್ನಾಗವನೆ ಕಂತಕೋ. ಅವನು ಕೇಳ್ತಿದ್ದ ಎಲ್ಲ ಸಂದೆ ಗಂಟೆ ನೆನ್ಸ್ಕೊತಾ ಇರ್ತಾನೆ ನೀನೆ. ಸುಮ್ಮ ಎತ್ತಗೋ ಸುಮ್ಮನ್ಗೆ ಹೇಳವ ಬರೋಕ್ಕೆ ಇರಲಿ ಬಂದು ನೋಡಿ ಸುಮಾರು ದಿವಸ ಆಗದೆ ಹಂಗೆ ಹಿಂಗೆ ಅಂತವ. ಅವನು ಹೊಸಿ ಆಸೆ ಮಾಡೋಕ್ಕಿರ ಕಣ್ಮಗ ನಿನ್ನ ಕಂಡ್ರೆ. ಅವ್ನಿಗೆ ನಿನ್ನ ಕಂಡ್ಬಿಟ್ರೆ ಭಾರಿ ಆಸೆ. ಹೇಳಿದೆ ಸುಮ್ಮ ಬತ್ತಾಳೆ ಅಂತ. ಓ ಸುಮ್ಮ ಬಂದಳ ಇರ್ಲಿ ಇಸ್ಕೊಳ್ಳೋದ ಒಂದು ಅಷ್ಟು ದಿವಸ ಅಂತ. ಏನು ಭಾರಿ ಖುಷಿಯಾಗಿ ಹೋದ. ಎರಡು ತಗೊಬತ್ತಾನೆ ಇರು ಬರೋವತ್ತಿಗೆ. ನೀನು ಬಂದಾಗ ಯಾವತ್ತಾನೆ ಹಂಗೆ ಇದ್ದನು. ಬವ್ವ ಹಂಗೆ ಮಾತಾಡ್ಕೊಂಡು ಹಂಗೆ ನಿಲ್ಲಿಸ್ತಾ ನಿಂತೀವಲ್ಲವ ನಮ್ಮ ಹೆಣ್ಣ. ಓ ನನ್ನ ಹೆಣ್ಣ ನೇ ಅಕ್ಕ, ನನ್ನ ಹೆಣ್ಣ ಅಲ್ಲಿಂದ ನಡ್ಸ್ಕಿಡ್ಸ್ಕೊ ಬಂದ್ಬಿಟ್ಟೆ. ಹೆಂಗೆ ನೀನು ಆಟೋದಲ್ಲಿ ಕರ್ಕೊ ಬಂದಿಲ್ವಾ? ನೇ ಮಗ ಅಷ್ಟು ಗೊತ್ತಿಲ್ವಾ ನನಗೆ? ಓಹೋ ನೀನು ಒಬ್ಬಳ ಯಾಕಂತಾಕೋ ಆಸೆ ಮಾಡೋಳು. ನಮಗೇನ ಆಸೆ ಇಲ್ಲ ಕಂಡ್ರೆ. ನೋಡಿ ಹೆಂಗೆ ಹೇಳೋಳು ಇಲ್ಲಕ್ಕಂತಾಕೋ. ಆಟನೇ ಮಾಡ್ಕೊಬಂದಿದ್ದು, ಬಸ್ ಬರೋದು ಹೊತ್ತಾಯ್ತು. ಯಾಕೋ ಕಣೆಯ ಹೊತ್ತಾಗೋಯ್ತು, ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಯಿತು. ಅದಕ್ಕೆ ನೀನು ಹಿಂಗೆ ಆಡಿದ್ರೆ ಆಟೋದಲ್ಲೇ ಬಂದಿದ್ದು. 30 ರೂಪಾಯಿ ತಗೊಂಡ್ರು. ಅಯ್ಯೋ ಬಾ 30 ರೂಪಾಯಿ ತಾನೇ ಹೋದ್ರೆ ಹೋಗಲಿ ಮಗ ಬೈಲಿ. ಇಳಿನಾರು ತೆಗಿಬೇಕಾಯ್ತು ನಾನು ನಿನಗೆ. ಸುಮ್ಮನೆ ಇರತ್ತೆ, ಸುಮ್ಮನೆ ನನಗೆ ಬೇರೆ ಏನು ಮಾಡೋಕೆ ಇಳಿ ನೀನು. ಇರ್ನೇ ಮಗ ಚೆನ್ನಾಗಂತಿದ್ದಕ್ಕಂತಾಕೋ. ಅಲ್ಲ ಭಾರಿ ಚೆನ್ನಾಗಿದ್ದೆ. ನಮ್ಮ ಕಣ್ಣಾಸನೆ ತಾಗ್ಬಿಡ್ತದೆ ನಿನಗೆ ಅಂಥದ್ರಲ್ಲಿ ಬರೋಬತ್ತರಿ ಅವ್ರ ಕಣ್ಣಾಸನೆ ಎಲ್ಲ ತಾಗಕ್ಕಿಲ್ವಾ? ಅತ್ತೆ ಕೊಡು, ನಾನೇ ತಗೊಂಡು ಬ್ಯಾಗ್ ಮಾಡ್ತೀನಂತೆ. ಹಿಡ್ಕೊಂಡೆ ನಿಂತಿದ್ಯಲ್ಲ ಬುಡ್ನೆ ಮಗ. ಈ ಚಂದಾಗಂದ ಇದನ್ನ ಬೇಡಕತ್ತೆ ಏನಾರು ಮಾಡ್ತೀನಿ. ನೀ ತಲೆಗಿನ ಕೆಡಿಸ್ಕೊಬೇಡ, ಬಾ ಕೂತ್ಕೊ ಬಾ. ಅಷ್ಟು ದೂರದಿಂದ ಬಂದಿದ್ದಿ ಸುಸ್ತಾಗದೆ. ನೇ ಮಗ ಲೇ ಸೊಸಿಲ್ಲ ಏನಾರು ಕೊಡಿ ಹೆಣ್ಣಿಗೆ ಹಚ್ಕಟಾಗಿ ತಿನ್ಲಿ ಉಣ್ಲಿ. ಹಣ್ಣು ತಂದಿದ್ದೆಲ್ಲ ಹಣ್ಣು ಕುಯ್ಕೊಡು. ಸೇಬ್ನಣ್ಣುವೆ ಕೆಂಪಣ್ಣು ತಂದವನಲ್ಲ ಕುಯ್ಕೊಡು, ಕೂತ್ಕೊಂಡು ತಿನ್ಲಿ. ಅಯ್ಯೋ ಬಂದ ತಕ್ಷಣ ಏನಕ್ಕೆ ಉಪಚಾರ ಮಾಡ್ತಾ ಇದ್ದೀರಿ? ಏನೋ ಕಂಡವಳ ಸುಮ್ಮನೆ ಇಲ್ಲೇ ಇರ್ತೀನಲ್ಲ. ಅಯ್ಯೋ ಇರುವಂತೆ ತಕ, ಯಾರು ಬೇಡ ಅಂದರು ಇರ್ಸ್ಕೊಳಕ್ಕೆ ಅಲ್ವಾ ಕರ್ಸಿರೋದು ನೀನು. ಏನು ಕಳಿಸ್ಬಿಡಾಕ? ಒಳ್ಳೆ ಚೆನ್ನಾಗಂತಿದ್ದೀರಿ ಕಂತ ಕಳಿ. ಅವ್ವ ಅಪ್ಪ ಇಬ್ಬರೇ ಅವರೇ. ನಾನು ಹೋಗ್ಬೇಡ್ದ ಕೆಲಸ ಮಾಡ್ಕೊಡೋಕ್ಕೆ. ನಾನು ಎಲ್ಲೋ ಅತ್ತೆ ನೋಡಬೇಕು ಅಂತದ ಜ್ಞಾನ ಮಾಡ್ಕೊಬಿಟ್ಟವ್ರೆ. ಅವ್ರಿಗೂ ಬರೋಕ್ಕೆ ಆಯ್ಕಿಲ್ಲ ಅಂತ ಅಪ್ಪ ಅಂತು. ಅದಕ್ಕೆ ತಳು ಅತ್ತೆ ನೋಡ್ಕೊಂಡು ಒಂದು 4 ದಿವಸ ಇದ್ದುಬಿಟ್ಟು
ಅಡ್ಗಿಡ್ಗೆಲ್ಲ ಮಾಡಿಕೊಟ್ಬಿಟ್ಟು ಒಂದಷ್ಟು ದಿವಸ ಇದ್ಬಿಟ್ಟು ಹೋಗೋದ ಅಂದ್ಬಿಟ್ಟು ಹಂಗೆ ಬಂದೆ. ಅಪ್ಪ ನಂಗೆ ಅಂತೂ ಹೋಗವ ಇದ್ಬಿಟ್ಟು ಅತ್ತೆ ಆಸೆ ಮಾಡ್ತದೆ ಇದ್ಬಿಟ್ಟು ಹೊಸ ಕೆಲಸ ಮಾಡಿಕೊಟ್ಬಿಟ್ಟು ಬವ್ವ ಒಂದಷ್ಟು ದಿವಸ ಅಂತ ಅಂತು. ಅದಕ್ಕೆ ಕಣತೆ ನೀನು ನೋಡ್ರೆ ಸ್ವರ್ಗೋಗಿದ್ಯಾ, ಈ ದೊಡ್ಡತ್ತೆನೂ ಸ್ವರ್ಗೋಗದೆ, ಇದು ಯಾಕೆ ಆಗ್ಬಿಟ್ಟಿದ್ದೀರಿ ಕಣ್ಣಲ್ಲೇ ನೋಡೋಕ್ಕಾಯ್ತಲ್ಲ ನನಗಂತೂ ಹೊಸಿ ಬೇಜಾರಾಯ್ತದ. ಮನೆಗೆ ಬನ್ನಿ ಅಂದರೆ ಮನೆಗೂ ಬರೋಕ್ಕಿಲ್ಲ, ಏನೂ ಇಲ್ಲ, ಇಲ್ಲೇ ಇರ್ತಿದ್ದೀರಿ. ಸರಿ ಬನ್ನಿ. ಅದಕ್ಕೆ ಕಣವ ನಮ್ಮದು ತಮ್ಮದು ಅಂತ ಅನ್ನೋದು. ಇನ್ನು ಯಾಕಂದರು ಕಂಡವ್ರ ವಿಚಾರ ಹಂಗೆ ಹಿಂಗೆ ಅಂತವ. ನಮ್ದಾಗಿರೋದಕ್ಕೆ ಕೆಲಸ ಮಾಡ್ಕೊಟ್ಟು ಹೋಯ್ತೀನಿ ಕಣತೆ, ಅದಕ್ಕೆ ಬಂದೀನಿ ಅಂತ ಅಂತು. ಅವಳು ದರದ್ರ ಮುಂಡೆಗ ತಿರುಗು ನೋಡಿಲ್ಲ, ಕೇಳಿಬಿಡ ಒಂದು ದಿವಸನೂ ಹೆಂಗಿದೆಯತ್ತೆ ಏನು ಎತ್ತ ಅಂತವ. ರವ್ವ ಮಾಡಿರ್ತಾಳೆ ಅಂದ್ಬಿಟ್ಟು ತಿನ್ಕೊಂಡು ದನಿ ತಿನ್ಕೊಳಂಗೆ ಕೂತ್ಕೊಂಡು ದನಿ ನಂಗೆ ಕೂತವಳೆ ದರದ್ರ ಮುಂಡೆ. ನನ್ನ ಅಣ್ಣನ ಮಗಳಿಗಿರೋ ಬುದ್ಧಿ, ಅಣ್ಣನಕ್ಕೆ ಬರ್ತದೆ, ನನ್ನ ತಮ್ಮನ ಮಗಳಿಗಿರೋ ಬುದ್ಧಿ, 3 ಕಾಸು ಬುದ್ಧಿ ಇಲ್ಲ ಅವಳಿಗೆ. ಅವಳು ಹೇಳ್ತಿದ್ದು ಬೆಂಕಿ ಹಾಕ ಅಲ್ಲ ಕಣವ, ಏನು ಕತೆ. ಅದಕ್ಕೆ ಕಣವ ನನ್ನ ತಮ್ಮನ ಮಗಳು ಅಂದರೆ ಅಪ್ರಂಜಿ ಕಣವ, ಅಪ್ರಂಜಿ. ದರದ್ರ ಮುಂಡೆ ಬರೋದು ಬದಲು ಇವಳು ಯಾರು ಬಂದಿದ್ರೆ ನನ್ನ ಮನೆಗೆ, ನನ್ನ ಮನೆ ನಂದ ದೀಪು ಆಗೋದು. ಬಂದ್ಬಿಟ್ಟು ಅವಳು ಒಂದೊಂದಲ್ಲ ಇರೋ ಕೆಲಸ ಎಲ್ಲ ಮಾಡಾಳ, ಒಂದೊಂದು ಕೆಲಸ ಮಾಡಿದ್ದಾಳೆ, ಒಂದೊಂದು ಕಿತಾಪತಿ ಮಾಡಿದ್ದಾಳೆ. ನನ್ನ ಮನೆಯೇ ಮುಳುಗಿಸ್ಬಿಟ್ಲು, ನನ್ನ ನಂದಿನಿನ ಗಂಡನಿಂದ ದೂರ ಮಾಡಿಬಿಟ್ಟು. ಅದಕ್ಕೆ ಅವಳೇ ಕಾರಣ ಆದ್ಲು. ನಾನು ಹಿಂಗೆ ಮಾಡೋಕ್ಕೆ, ನಾನಿಂತ ಕೆಲಸ ಮಾಡೋಕ್ಕೆ ಅವಳೇ ಕಾರಣ ಆದ್ಲು. ನನ್ನ ಮನೆಯ ಮುಳುಗಿಸ್ಬಿಟ್ಲು, ಹಂಗೆ ಮುಳುಗಿಸಿ ಹೆಕ್ಕಿಡ್ಸ್ಬಿಟ್ಲು ದರದ್ರ ಮುಂಡೆ. ಹೋಗ್ಲಿಕ್ಕಂತಕೋ ಹೋಗ್ಲಿ, ನನ್ನ ಅಳಿಯ 2ನೇ ಮದುವೆ ಆಗೋಕ್ಕೆ ಈ ದರದ್ರ ಮುಂಡೆನೇ ಕಾರಣ. ನನ್ನ ಮಗಳನ್ನ ಅಪ್ಪನ ಮನೆ ದುಡಿಸ್ಬಿಟ್ಟು 2ನೇ ಮದುವೆ ಆಗೋಕ್ಕೆ ಅವಳು ತಾನೇ ಕಾರಣ. ಇವಳು ತಾನೇ ನಾಟಕ ತಗೊಂಡು ಹೋದವಳು, ಇವಳಿಂದನೇ ತಾನೇ ಹಿಂಗೆಲ್ಲ ಆಗೋಗಿದ್ದು. ಯಾಕವ ಇವಳಿಂದನೇ ಈ ಮನೇಲಿ ಏನೇ ಕೆಟ್ಟದಾಗಲಿ ಏನಾಗಲಿ ಇದ್ದರದ್ದು ಮುಂಡೆನೇ ಕಾರಣ. ಮೊದಲು ನಮ್ಮ ಮನೆಯಿಂದ ತೊಲಗಿಸ್ಬೇಕು. ಏನು ಈಗ ನನ್ನ ತಮ್ಮನ ಮಗಳು ಬಂದವಳೆ ಅಷ್ಟೇ ಅಲ್ವಾ, ಅವಳು ಬರಲಿ ಅಂತ ಕಾಯ್ಕ ಕೂತ್ಕೊಂಡಿತ್ತು. ಈಗ ಅದು ಆಯಿತು, ಇವಳು ಬಂದಮೇಲೆ ಇನ್ನೇನೂ ಇಲ್ಲ, ಆರಾಮಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೆಂಗೋ ಮುಂದೆ ಹೆಂಗೆ ದಾರಿ ತೋರಿಸೋದು ದೇವರು ಹಂಗೆ ನೋಡ್ಕೋದ್ರಾಯ್ತು. ಬಾಳೆ ಮಗ ಅದೇಕವಾಗ ನಿಂತಿದ್ದೀನಿ ನೀನು, ಯಾಕೆ ಮನೆ ಇಷ್ಟ ಆಗಿಲ್ವಾ? ಅಯ್ಯೋ ಅದೇ ನೋಡ್ತಿದ್ದೆ ಕಣತ್ತೆ, ಮನೆ ಒಳಗೆ ಭಾರಿ ಚೆನ್ನಾಗದೆ. ನಮ್ಮ ಮನೆಗಳೆಲ್ಲವ ಅಲ್ಲೆಲ್ಲ ಮನೇಲಿ ಅದೇ. ಅಪ್ಪ ಏನಾರು ಕಟ್ಟದ ಮನೆ ಅಂದರೆ ಏನು ಮಾಡೋಕ್ಕವ, ನಿಮ್ಮ ಮದುವೆಗೆ ಹೋಗೋಳು ಸುಮ್ಮನೆ ನಮ್ಗೇನು ಮಾಡೋಕ್ಕೆ ಇದೆ ಸಾಕೋಕಂತ ತಕೋ ಅಂತ ಅಪ್ಪ ಅಂತದೆ. ಕೇಳೋಕ್ಕಿಲ್ಲ ಅಪ್ಪ ಅಂತುವೆ. ಇದೊಳೆ ನೋಡತ್ತೆ ಚೆನ್ನಾಗದೆ ಮನೆ. ಅಯ್ಯೋ ಬೋಗೆ ಕಾಕೊಂಡ್ರದ ಕಣ್ಮಗ, ಬೋಗೆ ಕಾಕೊಂಡ್ರದ ಚೆನ್ನಾಗದೆ, ಹುಸಿ ಚೆನ್ನಾಗಿಲ್ಲ. ಅದನ್ನೇ ನೋಡ್ತಿದ್ದೆ ನೋಡು, ಹೊಲದಲ್ಲಿ ಅಲ್ಲೆಲ್ಲ ಇರೋದ್ಕಿಂತ ಇಂಥವೆ ಹುಸಿ ಚೆನ್ನಾಗಿದ್ದದ, ಭಾರಿ ಚೆನ್ನಾಗದೆ ಕಣತೆ, ಇಷ್ಟ ಆಯಿತು. ಅಯ್ಯೋ ನಿನಗೆ ಇಷ್ಟ ಆದರೆ ಸಾಕೋಕದ ಬಾ, ಇನ್ನೇನು ನಿನಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು. ನಿಮಗ ನಡಿ ಕಾಳು ಕೈ ತೊಳ್ಕೊಂಡು ಒಳಗೆ ನಡಿ, ಬ್ಯಾಗ್ ತಗೊಬಂದು ಮಡಗ್ತೀನಂತೆ. ಅದೇ ಕೊಡು, ನಾನು ತಗೊಂಡು ಮಡಗ್ತೀನಿ, ನಿನ್ಗೆ ಅದಕ್ಕೆ ತೊಂದರೆ ಕೊಡಿ, ನಾನು ಮಡಗ್ತೀನಿ. ಅಯ್ಯೋ ಬ್ಯಾಡಕತ್ ಹೋಗು ಮಗ, ನಾನು ಇಲ್ವಾ ನಾನು ಮಡಗ್ತೀನಿ ಅಂತ ಹೋಗು. ನಿಮ್ಮ ಅತ್ತೆ ಏನೇನೋ ಮಾಡಿ ಮಡ್ಗವಳೆ. ನನ್ನ ಸೊಸೆ ಬತ್ತಾಳೆ, ನನ್ನ ಸೊಸೆ ಅವ್ಳು ಕಾಟ ನೋಡೋಕ್ಕಾಯ್ತಿಲ್ಲ ಕಣವ, ಅವ್ಳು ಕಾಟ ನೋಡೋಕ್ಕಾಯ್ತಿಲ್ಲ. ಸೊಸೆ ನೋಡಬೇಕು ಅಂತದ. ನಾನೇನು ಅವತ್ತು ನೋಡ್ಕೊಂಡು ಬಂದಿದ್ದೆ, ಇವಳೇ ದೊಡ್ಡ ರಾಧ ಅಂತ ಅಂದ್ಬಿಟ್ಟಿತ್ತು. ಅದಕ್ಕೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಪ್ಪನಿಗೆ ಮೊದಲು ಬರೇಳು ಸುಮ್ಮನ್ನ ಅಂತ ಅಂದ್ಬಿಟ್ಟು ಅದಕ್ಕೆ ಕರೆಸಿರೋದು. ಅಲ್ಲ ಕಣತ್ತೆ, ಅದು ಯಾಕಂಗೆ ಆಸೆ ಮಾಡಿರಿ ನನ್ನ? ಓ ನೀವು ಸರಿಯಾದವ್ರಕ್ಕಂತ ಕಳಿ ಹೊಸಿ ಆಸೆ ಮಾಡಿರ. ಈ ಕಾಲದಲ್ಲಿ ಹತ್ತಿದ್ದೀರ, ಆಸೆ ಮಾಡೋದು ಭಾರಿ ಕಷ್ಟ ಅಂತಿದ್ರಲ್ಲಿ ಯಾವ ನೋಡು ಸುಮ್ಮ ಅನ್ಕೊಂಡು ಇರ್ತಿದ್ದೀರಿ ಕಂತ ಕಳಿ ನೀವಂತುವೆ. ನನಗೂ ಅಷ್ಟೇ ಕಣತ್ತೆ, ಭಾರಿ ಆಸೆನೇ, ನೀವಷ್ಟು ಚೆನ್ನಾಗಿ ಆಸೆ ಮಾಡ್ತಿದ್ದೀರಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.